ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಏನು ಶ್ರೀ ಗುರುಭ್ಯೋ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನೀತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾ ಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೆತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ. ಪೂಮ್ನೋ ಜಾಯಸ್ತ್ವಮಿತ್ಯುಕ್ತಂ ಸೂತ್ರೇಷು ನಿರ್ಣಯಾತ್ತೇನ ತತ್ಪ್ರೀತ್ಯೇವ ಚ ಮೋಕ್ಷಃ ಪ್ರಾಪ್ಯಃ ತೇನೇವ ನಾನ್ಯೇನ. ಪೂಮ್ನಜ್ಜಾಯಸ್ತ್ವಂ ಅಂತ ಒಂದು ಸೂತ್ರ, ವೇದವ್ಯಾಸ ದೇವರ ಸೂತ್ರ. ಭಗವಂತನ 74ನೇ ಶ್ಲೋಕ ಇರ್ಬೇಕು. ಆಗ್ಯದ ನಿನ್ನಾಗ್ಯದ ನಿನ್ನಾಗ್ಯದ. ಮುಕ್ತಿಷು ಶ್ರೀಸ್ತಥಾ ವಾಯೋ ಸಹಸ್ರ ಗುಣಿತಾ ಗುಣೈ ತಥೋನಂತ ಗುಣೋ ವಿಷ್ಣು ನ ಕಶ್ಚಿತ್ ತತ್ಸಮಸ್ಸದಾ. ಮುಕ್ತರಲ್ಲಿ ಲಕ್ಷ್ಮೀದೇವಿ ಮತ್ತು ವಾಯುದೇವರು ಅವರೆಲ್ಲರಿಗಿಂತಲೂ ಸಹಸ್ರ ಗುಣದಿಂದ ಕೂಡಿದವರಾಗಿದ್ದಾರೆ. ಭಗವಂತ ಅವರೆಲ್ಲರಿಗಿಂತಲೂ ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ, ಅವನಿಗೆ ಸಮಾನರಾದವರು ಇಲ್ಲ ಅಂತ ಇತ್ಯಾದಿ ವೇದ ವಾಕ್ಯಂ. ಇವೇ ಮೊದಲಾದ ವೇದ ವಾಕ್ಯಗಳು ವಿಷ್ಣೋಹೋ ಭಗವಂತನಿಗೆ ಉತ್ಕರ್ಷಮೇವ ಉಚ್ಚೈಹಿ ವಕ್ತಿ, ದೇವರ ಸರ್ವೋತ್ತಮತ್ವವನ್ನೇ ಗಟ್ಟಿಯಾಗಿ ಹೇಳುತ್ತವೆ. ಈ ವಿಷಯದಲ್ಲೇನೆ ಮಹತ್ ತಾತ್ಪರ್ಯವೂ ಇದೆ ಅಂತ ವಿಷ್ಣುನೇ ಕೃಷ್ಣ ಸ್ವಯಂ ಹೇಳಿದ್ದಾನೆ. ಯೋಮಾಂ ಇತಿ ಸ್ವಯಂ ತೇನ ಯೋಮಾಮೇವ ಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ ಅಂತ ಗೀತೆಯ 15ನೇ ಅಧ್ಯಾಯದ 19ನೇ ಶ್ಲೋಕದಲ್ಲಿ ಭಗವಂತ ಹೇಳಿದ್ದಾನೆ. ಪುನಜ್ಜಾಯಸ್ತ್ವಮಿತ್ಯುಕ್ತಂ ಸೂತ್ರೇಷು ನಿರ್ಣಯಾತ್ತೇನ ತತ್ಪ್ರೀತ್ಯೈವ ಚ ಮೋಕ್ಷಃ ಪ್ರಾಪ್ಯಸ್ತೇನೇವ ನಾನ್ಯೇನ. ಇವುಗಳೆಲ್ಲ ಪ್ರಶ್ನೋತ್ತರಗಳನ್ನ ತೆಗಿತಾ ಇದ್ದೇನೆ. 100 ಶ್ಲೋಕ ಆಯ್ತಂದ್ರೆ ಅಷ್ಟರಲ್ಲಿ ಅದರ ಪ್ರಶ್ನೋತ್ತರಗಳದು 100 ಶ್ಲೋಕೋತ್ತರ ತೆಗಿತೇನೆ, ಅದನ್ನು ಕೊಡ್ತೇನೆ. ಹೆಚ್ಚು ಕಡಿಮೆ ಮುಂದೆ 35 ಶ್ಲೋಕ ಉಳಿದಿರ್ತವೆ, ಅದರದ್ದು ಮಾಡಿ ತಯಾರು ಮಾಡಿಸೋಣ. ಅದೇ ನಿಮ್ಗೆ ಕೊಟ್ಟು ಬಿಟ್ರೆ ನೀವು ನೋಡ್ಕೊಂಡು ತಯಾರು ಮಾಡ್ಲಿಕ್ಕೆ ಬರ್ತದೆ. ಸೂತ್ರೇಶು ಸೂತ್ರಗಳಲ್ಲಿ ತೇನ ವೇದವ್ಯಾಸ ದೇವರಿಂದ ನಿರ್ಣಯಾತ್ ಅಂದ್ರೆ ನಿರ್ಣಯವನ್ನ ಮಾಡಿದ್ದಾರೆ. ಸೂತ್ರಗಳಲ್ಲಿ ಬ್ರಹ್ಮಸೂತ್ರಾತ್ಮಕವಾದ ಶಾಸ್ತ್ರಗಳಲ್ಲಿ ನಿರ್ಣಯಾತ್ ನಿರ್ಣಯವನ್ನ ಮಾಡಿ ಏನ್ ಹೇಳಿದ್ದಾರೆ? ಉಕ್ತಂ ಪುಮ್ನಃ ಜಾಯಸ್ತ್ವಂ. ಇದನ್ನು ಕೂಡ ಗುಣೋತ್ಕರ್ಷದಲ್ಲೇನೆ ತಾತ್ಪರ್ಯವಿದೆ ಅಂತನ್ನೋದನ್ನ ಕೂಡ ಮಾಯಾವಾದ ಖಂಡನದ ವಿಷಯದಲ್ಲಿ ಸರ್ವಗುಣೇಶು ಭೂಮಗುಣಸ್ಯ ಜಾಯಸ್ತ್ವಂ ಮುಖ್ಯತಃ ವೇದ ಪ್ರತಿಪಾದ್ಯತ್ವಂ ಇದು ಸೂತ್ರಾತು ಅತ್ರ ವಿಪ್ರೇತ ಇತ್ಯನೇನ. ಈ ವಾಕ್ಯದಿಂದ ಟೀಕಾಕೃತ್ವಾದರೂ ಸೂಚನೆ ಮಾಡಿದ್ದಾರೆ ಅಂತ ಟಿಪ್ಪಣಿಕಾರರು ಬರಿತಾ ಇದ್ದಾರೆ. ಅಂದರೆ ಭಗವಂತನ ಜಾಯಸ್ತ್ವದೊಳಗ ಶ್ರೇಷ್ಠವಾದ ಗುಣದೊಳಗ ಭೂಮಗುಣ ಇದು ಶ್ರೇಷ್ಠ. ಭೂಮ ಅಂದ್ರೆ ಪೂರ್ಣತ್ವ, ಪೂರ್ಣತ್ವವೆಂಬ ಗುಣ ಇದು ಅತ್ಯಂತ ಶ್ರೇಷ್ಠ. ದೇವರನ್ನ ಉಪಾಸನೆ ಮಾಡುವಾಗ ದೇವರು ಪೂರ್ಣ ಪೂರ್ಣ ಎಂದು ಉಪಾಸನೆ ಮಾಡಬೇಕು. ಜ್ಞಾನದಿಂದ ಪೂರ್ಣ, ಆನಂದದಿಂದ ಪೂರ್ಣ, ಶಕ್ತಿಯಿಂದ ಪೂರ್ಣ, ಔದಾರ್ಯದಿಂದ ಪೂರ್ಣ, ಏನು ಅನಂತ ಗುಣಗಳವನೋ ಆ ಎಲ್ಲಾ ಅನಂತ ಗುಣಗಳಿಂದಲೂ ಕೂಡ ಪೂರ್ಣ. ಆದ್ರ ಪೂರ್ಣತ್ವದ ಉಪಾಸನೆ ಬಹಳ ಶ್ರೇಷ್ಠ.
ಅದನ್ನ ತಿಳಿದುಕೊಳ್ಳುವುದರಿಂದಲೇನೆ ಮೋಕ್ಷ. ನ ಅನ್ನೇನ ಬೇರೆ ಇನ್ಯಾವುದರಿಂದ ಅಲ್ಲ. ಭಗವಂತನ ಪ್ರೀತಿಯಿಂದಲೇ ತತ್ಪ್ರೀತ್ಯೈವ ಚ ಮೋಕ್ಷ. ಭಗವಂತನ ಪ್ರೀತಿಯಿಂದಲೇನೆ ಮೋಕ್ಷ. ತೇನೈವ ಅನ್ನೇನ ಅದನ್ನು ಬಿಟ್ಟು ಬೇರೆ ಯಾವುದರಿಂದ ಮೋಕ್ಷ ಇಲ್ಲ. ಭಗವಂತನ ಪ್ರೀತಿ, ಭಗವಂತನ ಸಂತೋಷ, ಭಗವಂತನ ಮೋಕ್ಷಕ್ಕೆ ಕಾರಣ. ಅದು ಮೋಕ್ಷಕ್ಕೆ ಕಾರಣವಾದದ್ದರಿಂದ ಅದನ್ನು ನಾವು ಏನ್ ಮಾಡಬೇಕು? ಭಗವಂತ ಎಲ್ಲ ಗುಣಗಳಿಂದ ಪೂರ್ಣನಾಗಿದ್ದಾನೆ ಅಂತ ತಿಳಿದುಕೊಳ್ಳುವುದರಿಂದಲೇನೆ ಆಗುತ್ತದೆ. ತನಾಸೇನ ಕೃಷ್ಣ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಪಯೋವೃತ ದೊಡ್ಡ ದಿನ. ಇವತ್ತಿನ ದಿವಸ ಅರ್ಥಾತ್ ಪಯೋವೃತದ ದಿನ ಆದುದರಿಂದ ವಿಶೇಷವಾಗಿ ದೇವರನ್ನ ತಿಳಿದುಕೊಳ್ಳಬೇಕು ಅಂತ ಹೇಳಿದ್ದಾರೆ. ಅದನ್ನ ಏನಂತ ತಿಳ್ಕೋಬೇಕು? ದೇವರು ಎಲ್ಲ ಗುಣಗಳಿಂದ ಪೂರ್ಣನಾಗಿದ್ದಾನೆ. ದೇವರು ಪೂರ್ಣ ಎಂದು ಉಪಾಸನೆ ಮಾಡಬೇಕು. ಈ ಪೂರ್ಣತ್ವ ಉಪಾಸನೆ ಅತ್ಯಂತ ಶ್ರೇಷ್ಠವಾದದ್ದು. ಹೀಗೆ ತಿಳಿದುಕೊಂಡಾಗ ದೇವರ ಪ್ರೀತಿ, ಆ ದೇವರ ಪ್ರೀತಿಯಿಂದಲೇನೆ ಮೋಕ್ಷ. ಅದರಿಂದಲೇನೆ ಮೋಕ್ಷ ಹೊರತು ಬೇರೆ ಯಾವುದರಿಂದಲೂ ಮೋಕ್ಷ ಇಲ್ಲ. ಇದೇ ಎಲ್ಲ ಗುಣಗಳಲ್ಲಿ ಭೂಮತ್ವ ಗುಣ ಅಂದ್ರೆ ಪೂರ್ಣತ್ವ ಗುಣ ಇದು ಶ್ರೇಷ್ಠ ಎಂದು ವೇದದಲ್ಲಿ ಮುಖ್ಯವಾಗಿ ಪ್ರತಿಪಾದನೆ ಮಾಡಿದ್ದಾರೆ. ತಥಾಹಿ ದರ್ಶಯತಿ ಇನ್ನೊಂದು ಟಿಪ್ಪಣಿಕಾರ ಮತ್ತೊಂದು ಪ್ರಮಾಣ ಕೊಡ್ತಾರೆ. ಏನ್ ಪ್ರಮಾಣ ಕೊಡ್ತಾರೆ? ಸರ್ವೋತ್ಕರ್ಷೆ ದೇವ ಮಹಾ ತಾತ್ಪರ್ಯಂ ನೈವ ಚಾನ್ಯತ್ರ ಸತ್ಯಂ. ಈಗ ಕಂಪ್ನಿ ಅವ್ರಿಗೆ ನೋಡ್ರಿ, ನೀವು ಬಿಸ್ನೆಸ್ ಮಾಡ್ಕೊಡ್ಬೇಕು. ಅವ್ರಿಗೆ ಎಷ್ಟು ಬಿಸ್ನೆಸ್ ಮಾಡ್ಕೊಡ್ತೀರಿ ಅಷ್ಟು ಪ್ರೀತಿ ಅಂತ ಹೇಳ್ತಾರ. ನಿಮ್ಗೆ ಇನ್ಕ್ರಿಮೆಂಟ್ ಕೊಡ್ತಾರ, ನಿಮ್ ಪಗಾರ ಜಾಸ್ತಿ ಮಾಡ್ತಾರ, ನಿಮ್ಗೆ ಸೌಲಭ್ಯಗಳನ್ನು ಹೆಚ್ಚು ಕೊಡ್ತಾರ, ಕಾರ್ ಕೊಡ್ತಾರ, ಡ್ರೈವರ್ ಕೊಡ್ತಾರ, ಮನಿ ಕೊಡ್ತಾರ. ಎಲ್ಲ ಯಾಕೆ ಕೊಡ್ತಾರ? ಅವ್ರಿಗೆ ಪ್ರೀತಿ ಆಗೋದೇನು? ಅವ್ರಿಗೆ ಪ್ರೀತಿ ಆಗೋದ್ರ ಅವರು ಮಾಡುವ ಕಂಪನಿಯ ಬಿಸ್ನೆಸ್ ಏನದನೋ ಅದು ನೀವು ಹೆಚ್ಚು ಮಾಡಬೇಕು. ಅದು ನೀವು ಯಾರ್ಯಾರು ಹೆಚ್ಚು ಮಾಡ್ತೀರೋ ಅಷ್ಟು ನಿಮ್ಗೆ ಪ್ರೀತರಾಗ್ತಾರ ಅವರು. ಹಂಗ ನಾವು ಕೂಡ ದೇವರ ಪ್ರೀತಿಯನ್ನು ಸಂಪಾದನೆ ಮಾಡಿಕೊಳ್ಬೇಕಾದ್ರ ದೇವರ ಭೂಮ ಗುಣತ್ವದ ಜ್ಞಾನವನ್ನ ಮಾಡಿಕೊಳ್ಳಬೇಕು. ಭೂಮ ಅಂದ್ರೆ ಪೂರ್ಣ. ದೇವರ ಪೂರ್ಣತ್ವ ಗುಣವನ್ನ ಶ್ರೇಷ್ಠ ಎಂದು ವೇದಗಳಲ್ಲಿ ಪ್ರತಿಪಾದಿತವಾಗಿದೆ. ಅದನ್ನೇ ತತ್ವ ನಿರ್ಣಯದಲ್ಲೂ ಕೂಡ ಪಂಗಿ ಶ್ರುತಿಯನ್ನ ಉದಾಹರಣೆ ಮಾಡಿಕೊಂಡು ಶ್ರೀಮದಾಚಾರ್ಯರು ಹೇಳ್ತಾರೆ. ಏನಂತ? ಸರ್ವೋತ್ಕರ್ಷೆ ದೇವದೇವಸ್ಯ ವಿಷ್ಣೋ, ಸರ್ವೋತ್ಕರ್ಷೆ ದೇವದೇವಸ್ಯ ವಿಷ್ಣೋ. ದೇವದೇವಸ್ಯ ದೇವತೆಗಳಿಗೂ ದೇವತೆಯಾದ ವಿಷ್ಣುವಿನ ಸರ್ವೋತ್ಕರ್ಷದಲ್ಲೇನೆ ಮಹಾ ತಾತ್ಪರ್ಯಂ ನೈವಚ ಅನ್ಯತ್ರ. ದೇವರ ಸರ್ವೋತ್ತಮತ್ವ ಸರ್ವಶ್ರೇಷ್ಠತ್ವವನ್ನ ಹೇಳುವ ವಿಷಯದೊಳಗೇನೆ ಎಲ್ಲದಕ್ಕೂ ತಾತ್ಪರ್ಯ ಇದೆ, ಹೊರತು ಬೇರೆ ವಿಷಯದೊಳಗಲ್ಲ. ಇದು ಸತ್ಯ. ಅವಾಂತರಂ ತತ್ಪರತ್ವಂ ಅದೆಲ್ಲ ದೇವರ ಅಧೀನವಾಗಿದೆ. ತದನ್ಯ ಸರ್ವಾಗಮಾನ ಪುರುಷಾರ್ಥ ತಥೋ ಹಿ ಅಂತ ಪೈಂಗಿ ಸುದ್ದಿಯಲ್ಲೂ ಕೂಡ ಹೇಳಿದ್ದಾರೆ. ಅಷ್ಟೇ ಅಲ್ಲ, ನಾವು ಈ ಸಂಸಾರದ ದುಃಖದಿಂದ ಮುಕ್ತರಾಗಬೇಕಾದರೆ ಭಗವಂತನ ಪ್ರಸಾದವೇ ಮುಖ್ಯ. ಭಗವಂತನ ಪ್ರಸಾದವೇ ಮುಖ್ಯ ಸಂಸಾರದ ಬಿಡುಗಡೆಗೆ, ಬೇರೆದಲ್ಲ ಅಂತೆ ಶ್ರುತಿಯಲ್ಲಿ ಹೇಳಿದ್ದಾರೆ. ಅದನ್ನ ಸೂಚಿಸುವುದಕ್ಕಾಗಿ ಸರ್ವೋತ್ಕರ್ಷದಲ್ಲೇನೆ ತಾತ್ಪರ್ಯ. ಮತ್ತು ತತ್ಪ್ರೀತ್ಯೈವ ಚ ಮೋಕ್ಷ. ಆ ಭಗವಂತ ಪ್ರೀತನಾದರೆ ಮೋಕ್ಷ. ಭಗವಂತನ ಪ್ರೀತಿಯಿಂದಲೇನೆ ಮೋಕ್ಷ ಹೊರತು ಇನ್ಯಾರು ನಮ್ಮ ಮೇಲೆ ಪ್ರೀತರಾಗೋದ್ರಿಂದ ಮೋಕ್ಷ ಬರಲ್ಲ. ಇನ್ನೊಂದು ಇನ್ನೊಂದು ಪ್ರಮಾಣ ಹೇಳ್ತಾರೆ ಟಿಪ್ಪಣಿಕಾರರು. ನತಾದೃಶಿ ಪ್ರೀತಿರೀಡ್ಯಸ್ಯ ವಿಷ್ಣೋಹೋ ಗುಣೋತ್ಕರ್ಷರಿಜ್ಞಾತರಿ ಯಾದೃಶಿ ಸ್ಯಾತ್. ಯಾರಿಗಾದ್ರೂ ಅಷ್ಟೇ ಅಲ್ರಿ. ಏನ್ರಿ ವಾದರಾಜ ಭಾಗ್ಯಾಟ್ಟಿದಾನಂತ ಬೈದ್ರು, ವಾದರಾಜ ನಮ್ಮ ಪ್ರೀತಿ ಮಾಡ್ತಾನೆ. ವಾದರಾಜ್ ಅಂತ ಒಬ್ನೇ ಅಲ್ಲ,
ಬಹಳ ಕೆಟ್ಟ್ರಿ ಇವ್ರೆಲ್ಲಾರು ಅಂತಂದ್ರ ಕೊಡ್ತಾರ ನಾಳಿನ ಪಾಠಕ್ಕೆ ಅವ್ರು ಎಲ್ಲಾರು 130 ಮಂದಿ ಕೂತೀರಿ ಈಗ ನೀವು ಬಹಳ ಕೆಟ್ಟ ಅಂತಂದ್ರ ನೀವೇನ್ ಮುಂದ್ ಪಾಠಕ್ಕ ನಮ್ಮ ಮ್ಯಾಲ ಪ್ರೀತಿ ಮಾಡ್ತೀರೇನು ಇಲ್ಲ ಯಾರೇ ನಮ್ ಮ್ಯಾಲ ಅಥವಾ ನೀವೇ ನನ್ ಬೈದ್ರಿ ಏನ್ರಿ ವೆಂಕಣ್ಣಾಚಾರ ಬಹಳ ದುಷ್ಟ ಇದಾರ್ರಿ ಅವ್ರು ಏನ್ ಉಪಯೋಗ ಇಲ್ರಿ ಅವ್ರು ಅಂತ ನಾನು ಏನಾದ್ರೂ ನಿಮ್ ಮೇಲೆ ದುಷ್ಟತ್ವವನ್ನು ತೋರಿಸಿದಂದ್ರ ನನ್ನ ಮೇಲೆ ನಿಮಗ್ ಪ್ರೀತಿ ಬರ್ತದೇನು ಬರಂಗಿಲ್ಲ ಯಾರಿಗಾದ್ರೂ ಅಷ್ಟೇ ಯಾವ ವ್ಯಕ್ತಿಯನ್ನ ಯಾರು ಹೊಗಳುತ್ತಾರೋ ಹೊಗಳದವ್ರ ಮೇಲೆ ಪ್ರೀತಿ ಬರೋದು ಸಹಜ ಹೌದಲ್ರಿ ಬಕ್ರಿಯವರು ಜೈತೀರ್ಥ ಬಕ್ರಿಯವರ ಸಾಮಾನ್ಯವಾಗಿ ಇದು ಲೋಕದ ನಿಯಮ ಇದು ಲೋಕದ ನಿಯಮ ಪ್ರೀತಿ ಇನ್ನೊಬ್ಬರ ಕಡೆಯಿಂದ ನಾವು ಪ್ರೀತಿಯನ್ನ ಸಂಪಾದನೆ ಮಾಡಬೇಕು ಅಂತ ಆದ್ರ ನಾವು ಅವರ ಗುಣಗಾನವನ್ನ ಮಾಡಿದಾಗ ಮಾತ್ರ ಪ್ರೀತಿಯನ್ನು ಸಂಪಾದನೆ ಮಾಡ್ಲಿಕ್ಕೆ ಆಗ್ತದೆ ಹೊರತು ದೋಷವನ್ನ ನಾವು ಗ್ರಹಣ ಮಾಡಿದ್ರೆ ಪ್ರೀತಿಯನ್ನು ಸಂಪಾದನೆ ಮಾಡ್ಲಿಕ್ಕೆ ಆಗಲ್ಲ 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 ಹಂಗೆ ದೇವರು ಕೂಡ ನಮಗೆ ಮೋಕ್ಷ ಕೊಡ್ಬೇಕಾದ್ರೆ ಬೈದ್ರು ಕೊಡ್ತಾನೇನೋ ಕೊಡಲ್ಲ ತತ್ ಪ್ರೀತ್ಯೈವಚ ಮೋಕ್ಷ ಆ ಭಗವಂತನ ಪ್ರೀತಿಯಿಂದಲೇನೆ ಮೋಕ್ಷ ಹಾಗಾದ್ರೆ ಭಗವಂತನ ಮೇಲೆ ಪ್ರೀತನಾಗಬೇಕಾದ್ರೆ ಏನ್ ಮಾಡ್ಬೇಕು ಹಾಗಾದ್ರೆ ಗುಣೋತ್ಕರ್ಷರಿ ಜ್ಞಾತರಿ ದೇವರ ಗುಣಗಳನ್ನ ಎಷ್ಟೆಷ್ಟು ಉತ್ತಮ ರೀತಿಯಿಂದ ನಾವು ತಿಳಿದುಕೊಳ್ಳುತ್ತೇವೆಯೋ ಅಷ್ಟಷ್ಟು ದೇವರ ಪ್ರೀತಿ ಆಗ್ತದೆ ಇದು ಲೋಕದನು ಸಿದ್ಧನೆ ಇದು ಆದ್ರೆ ಅದರಿಂದ ಜ್ಞಾನವನ್ನ ಮಾಡಿಕೊಳ್ಳೋದ್ರಿಂದ ಭಗವಂತನ ಪ್ರೀತಿ ಆ ಪ್ರೀತಿಯಿಂದಲೇನೆ ತತ್ ಪ್ರೀಣನಾತ್ ಮೋಕ್ಷ ಮಾಪ್ನೋತಿ ಸರ್ವ ಎಲ್ಲರೂ ಕೂಡ ಯಾರೇ ಏನೇ ಮೋಕ್ಷವನ್ನ ಪಡಿಬೇಕು ಅಂದ್ರೆ ಅವ್ರ ಪ್ರೀತಿ ಸಂಪಾದನೆ ಮಾಡಬೇಕು ಪ್ರೀತಿ ಸಂಪಾದನೆ ಮಾಡ್ಬೇಕಂದ್ರೆ ಗುಣೋತ್ಕರ್ಷ ಜ್ಞಾನ ಮಾಡಿಕೊಳ್ಬೇಕು ಗುಣೋತ್ಕರ್ಷ ಜ್ಞಾನ ಆಗ್ಬೇಕಂದ್ರೆ ಗುರುಮುಖದಿಂದ ವೇದಾದಿ ಸತ್ಶಾಸ್ತ್ರ ಜ್ಞಾನ ಮಾಡ್ಕೊಳ್ಬೇಕು ಇಷ್ಟೋ ಒಂದು ಹೇಳಿದ್ರು ಬೇರೆ ಇನ್ಯಾವುದು ಮೋಕ್ಷಕ್ಕೆ ನಮ್ಮ ಮೋಕ್ಷವನ್ನು ನಾವು ಪಡೆದುಕೊಳ್ಳಬೇಕಾದ್ರೆ ಮೋಕ್ಷ ಅಂದ್ರೇನು ಸ್ವರೂಪಭೂತವಾದ ಆನಂದವನ್ನ ಅನುಭವಿಸೋದು ನಮ್ಮ ಸ್ವರೂಪಭೂತವನ್ನ ನಾವು ಅನುಭವಿಸ್ಕೊಳ್ಬೇಕಾದರೆ ನಾವು ಅದನ್ನು ಪಡೆಯುವುದಕ್ಕಾಗಿ ದೇವರ ಜ್ಞಾನವನ್ನು ಮಾಡಿಕೊಳ್ಳಬೇಕು ಬರೇ ಜ್ಞಾನ ಅಲ್ಲ ಗುಣೋತ್ಕರ್ಷ ಜ್ಞಾನ ಮಾಡಿಕೊಳ್ಳಬೇಕು ಗುಣೋತ್ಕರ್ಷ ಜ್ಞಾನದಿಂದ ಭಗವಂತನ ಪ್ರೀತಿ ಆ ಪ್ರೀತಿಯಿಂದ ಭಗವಂತ ಮೋಕ್ಷವನ್ನ ಕೊಡುತ್ತಾನೆ ನಮ್ಮ ಸ್ವರೂಪಭೂತವಾದ ಆನಂದವನ್ನು ಅನುಭವಿಸಲಿಕ್ಕೆ ಅವಕಾಶ ಮಾಡಿ ಕೊಡುತ್ತಾನೆ ಅದೇ ಮೋಕ್ಷ ಸ್ವಾಮಿ ಹಂಗಂದ್ರ ಇದು ದೇವ್ರಿಗೆ ದ್ವೇಷ ಮಾಡಿದವರಿಗೆ ಮೋಕ್ಷ ಕೊಟ್ಟಿಲ್ಲ ನಾವ ಯಾರಿಗೂ ಕೊಟ್ಟಿಲ್ಲ ಒಂದು ತೋರ್ಸು ಹೇಳು ಹಿರಣ್ಯಕಶಿಪುಗ ಹೇಳು ಕರೆಕ್ಟ್ ಹಿರಣ್ಯಕಶಿಪ ಮತ್ತೆ ಇತ್ಯಾದಿಗಳು ಆಯ್ತು ಹಿರಣ್ಯಕಶಿಪು ಶಿಶುಪಾಲ ರಾವಣ ಕುಂಭಕರ್ಣ ಕಂಸ ಆಮೇಲೆ ಪೂತನ ನಿಂದ ಒಂದಕ್ಕೆ 10 ನಾನೇ ಹೇಳ್ಬಿಡ್ತೀನಿ ಈಗ ಹಾಗಾದ್ರೆ ಇವ್ರಿಗೆಲ್ಲ ಮೋಕ್ಷ ಆಗ್ಯದಲ್ಲ ಅಂತ ನಾವ್ ಕೇಳಿದೇವಲ್ರಿ ಆಚಾರ ಮತ್ ಅವ್ರೆಲ್ಲರು ಬೈದವ್ರಿಗೆ ಹೆಂಗ್ ಮೋಕ್ಷ ಆಯ್ತು ಅಂತ ಪಾದರಾಜ್ ಕೆಂಬಾಯಿಯವರ ಪ್ರಶ್ನೆ ಅದಕ್ಕ ಎಲ್ಲರಿಗೂ ಪ್ರಶ್ನೆ ಕೇಳ್ತೀನಿ ನಾನು ನಿಮಗ್ ಗೊತ್ತಿದ್ದಿಲ್ಲ ಅಂದ್ರ ಹೇಳ್ತೀನಿ ತಿಳಿಸಿ ಹೇಳ್ತೀನಿ ಗೊತ್ತದ ನಿಮಗ ನಿಮ್ ಬಾಯಿಂದ ಉತ್ತರ ತರಿಸ್ತೀನಿ ಅಷ್ಟೇ ನಾನು ಏನು ಅಂದ್ರ ನೀನು ಶಿಶುಪಾಲ ಒಬ್ಬನೇ ಇದ್ದಾನ ತಿಳ್ಕೊಂಡಿದ್ಯೋ ಶಿಶುಪಾಲ ಜೊತೆಗೆ ಇನ್ಯಾರು ಇದ್ದಾರ ಅಂತ ತಿಳ್ಕೊಂಡಿದ್ಯೋ ಅದಿ ನೀನೇ ಪ್ರಶ್ನೆ ಮಾಡಿದ್ಯಲ್ಲ ಶಿಶುಪಾಲ ಒಬ್ಬನೇ ಇದ್ದಾನೋ ಶಿಶುಪಾಲನ ಜೊತೆಗೆ ಇನ್ಯಾರಿದ್ದಾರೋ ಶಿಶುಪಾಲನಲ್ಲಿ ಇದು ಸಾತ್ವಿಕ ಗುಣ ಇತ್ತು ಅವನಿಗೆ ಮೋಕ್ಷ ಆಯ್ತು ಕರೆಕ್ಟ್ ಆದ್ರ ಇದು ಶಿಶುಪಾಲನ ಅದಕ್ಕೆ ನಾ ಪ್ರಶ್ನೆ ಏನ್ ಮಾಡಿದ್ದೀನಿ ನೋಡ್ಕೋ ಶಿಶುಪಾಲನಲ್ಲಿ ಶಿಶುಪಾಲ ಒಬ್ಬನೇ ಇದ್ದಾನೋ ಶಿಶುಪಾಲನಲ್ಲಿ ಇನ್ನೊಬ್ಬ ಯಾರಾದ್ರೂ ಇದ್ದಾರೋ ನಿನಗ್ ಗೊತ್ತದನೋ ಇದ್ದಾರ ಅಂದ್ರೆ ಯಾರಿದ್ದಾರೆ ಗೊತ್ತಿಲ್ಲ ಯಾರಂತ ಗೊತ್ತಿಲ್ಲ ಒಟ್ಟಿದ್ದಾರ ಯಾರೋ ಸಾತ್ವಿಕ ಅಂತ ಗೊತ್ತದ ಪೂರ್ಣ ಗೊತ್ತಿಲ್ಲ ಅದೇ ಅಷ್ಟೇ ಹೇಳ್ಬೇಕಾಯ್ತು ನನಗೆ ಶಿಶುಪಾಲ
ಕಂಸ, ಆಮೇಲೆ ಇನ್ಯಾರು ದಂತವಕ್ರ, ಇವರೆಲ್ಲರೂ ಉದ್ಧಾರ ಆಗ್ಯದ ನೀವು ಕಥೆ ಕೇಳುವಾಗ ಶಿಶುಪಾಲ ದಂತವಕ್ರರಲ್ಲಿ ಜಯ ವಿಜಯರು ಇದ್ದ. ಶಿಶುಪಾಲ ದಂತವಕ್ರಲ್ಲಿ ಯಾರಿದಾರ? ಜಯ ವಿಜಯ ಇದ್ದಾರೆ. ಶಿಶುಪಾಲ ಜಯ, ದಂತವಕ್ರ ವಿಜಯ. ರಾವಣ ಕುಂಭಕರ್ಣ, ರಾವಣನಲ್ಲಿ ಜಯ, ಕುಂಭಕರ್ಣರಲ್ಲಿ ವಿಜಯ. ಅವರೇ ಹಿರಣ್ಯಕಶಿಪು, ಹಿರಣ್ಯಾಕ್ಷ. ಹಿರಣ್ಯಕಶಿಪುನಲ್ಲಿ ಜಯ, ಹಿರಣ್ಯಾಕ್ಷರಲ್ಲಿ ವಿಜಯ. ಅವರದೇ 3 ಅವತಾರ. ಆದ್ದರಿಂದ ಅವರಲ್ಲಿ ಈಗ ಏನಾಯ್ತು ಹಾಗಾದ್ರ? ದೇಹ 1, ಒಳಗ 2 ಜೀವರು. ಅದಕ್ಕೆ ಹೇಳ್ತಾರ ದ್ವಿಜುಹಾವೇಶ ಅಂತಂತ. ದ್ವಿಜುಹಾವೇಶವಿದ್ದರಿಂದ ಹಿರಣ್ಯಕಶಿಪು, ರಾವಣ, ಶಿಶುಪಾಲ ಇವರೆಲ್ಲರಲ್ಲಿಯೂ ಕೂಡ 2 ಇದ್ದುದರಿಂದ ದೇವರನ್ನು ತಿಳಿದುಕೊಂಡವ ಒಬ್ಬ. ಮೋಕ್ಷ ಆಗ್ಯದಂತ ಯಾರಿಗೆ ಹೇಳ್ತಾರಲ್ಲ, ದೇವರನ್ನು ಯಾರು ಸರಿಯಾಗಿ ತಿಳ್ಕೊಂಡಾರಲ್ಲ ಅವ್ರಿಗೆ ಮೋಕ್ಷ ಆಗ್ಯದ. ಇನ್ನ ಯಾರು ಬೈದಾರಲ್ಲ ಅವನಿಗೆ ಅಂಧಂತಮಸ್ಸಾಗ್ಯದ, ಅಂಧಂತಮಸ್ ಸಾಧನ ಆಗ್ಯದ. ಅಂದ ಮೇಲೆ ಬೈದವನಿಗೆ ಮೋಕ್ಷ ಆಗಿಲ್ಲ, ಮೋಕ್ಷ ಆಗವ ಬೈದಿಲ್ಲ ಅಂತ ಶಾಸ್ತ್ರಕಾರರು ನಿರ್ಣಯವನ್ನ ಕೊಡುತ್ತಾರೆ. ಅಂದ ಮೇಲೆ ಹಾಗಾದ್ರೆ ಯಾರಿಗ್ ಮೋಕ್ಷ ಆಯ್ತು? ಹಾಗಾದ್ರೆ ಯಾರು ದೇವರನ್ನ ತಿಳಿದುಕೊಂಡಿದ್ದಾರೋ ಅವ್ರಿಗೇನೆ ಮೋಕ್ಷ, ಬೈದವನಿಗೆ ಆಗಿಲ್ಲ. ಆದ್ರೆ ದೇವ್ರದ್ದು ಏನ್ ದೊಡ್ಡ ಗುಣ? ಬೈಯೋನ ಜೊತೆಗೆ ಇವನು ಇದ್ದ. ಬೈಯೋರ ಜೊತೆಗೆ ಇವನಿದ್ದರೂ ಕೂಡ ದೇವರು ಬೈದೋರ ಜೊತೆಗೆ ಇದ್ದ ಆ ಜಯನನ್ನ ಉದ್ಧಾರ ಮಾಡಿದ. ಬೈಯೋರ್ ಜೊಟ್ರ ಜೊತೆಗೆ ಇದೆಯಪ್ಪ, ನನಗೆ ಉದ್ಧಾರ ಮಾಡಂಗಿಲ್ಲ ಅಂತ ಅಲ್ಲಿಲ್ಲ. ಇದು ದೇವರ ಕಾರುಣ್ಯ. ನಾವು ನೀವು ಏನ್ ಮಾಡ್ತೀವ್ರಿ? ಬೈದರ ಜೊತೆಗೆ ಯಾರು ನಿಂತಿರ್ ಮಗ ಅವನು ಬೈದ ನಮ್ ಜೊತೆಗೆ ಅಂತ ಅಂತೀವ್ ನಾವು. ಅಲ್ಲ, ದೇವರು ಬೈದವನನ್ನ ಬೈದಾನ ತಿಳ್ಕೊಂಡ, ಬೈದವ್ರ ಜೊತೆ ನಿಂತು ಹೊಗಳದವನು ಹೊಳ್ಯಾನ ತಿಳ್ಕೊಂಡ, ಸಂತುಷ್ಟನಾಗಿ ಅನುಗ್ರಹ ಮಾಡಿ ಮತ್ತವನಿಗೆ ದ್ವಾರಪಾಲಕರನ್ನಾಗಿ ಅವರಿಗೆ ಮಾಡದ. ಇವರಿಗೆ ಅನ್ನಂತ ತಮಸ್ಸಿಗೆ ಇವರಿಗೆ ಕಳಸ. ಆದ್ದರಿಂದ ಯಾರು ದೇವರ ಗುಣೋತ್ಕರ್ಷ ಜ್ಞಾನವನ್ನು ಮಾಡಿಕೊಂಡು ಪ್ರೀತಿಯನ್ನ ಸಂಪಾದನೆ ಮಾಡಿದ್ದಾರೆ ಅವರಿಗೇನೆ. ಕಂಸನಲ್ಲಿಯೂ ಕೂಡ ಇದೇ ರೀತಿ, ಇದೇ ಸಂದರ್ಭ ಹೇಳ್ಬಿಡ್ತೀನಿ ನಿಮ್ಗೆ, ನೆನ್ಪಿಟ್ಕೋರಿ. ಕಂಸನಲ್ಲಿ ಭೃಗು ಋಷಿಗಳಿದ್ರು. ಆ ಭೃಗು ಋಷಿಗಳಿಗೆ ಮೋಕ್ಷ, ಕಂಸರಿಗೆ ಅಂಧಂತಮಸ್ಸು. ಆದ್ದರಿಂದ ಎಲ್ಲೇ ಊರ್ವಶಿ, ಪೂತನಾಗ್ ಮೋಕ್ಷ ಆಯ್ತು ಅಂತಂತಾರ. ಪೂತನಾಗ್ ಮೋಕ್ಷ ಅಲ್ಲ, ಪೂತನಾನ್ ಜೊತೆಗೆ ಊರ್ವಶಿ ಅಂತಕ್ಕಂಥ ಅಪ್ಸರಾ ಸ್ತ್ರೀ ಇದ್ದಳು. ಆಕೆಗ್ ಶಾಪ ವಶಾತ್ ಪೂತನೆಯ ಶರೀರದೊಳಗಿದ್ದಳಕಿ. ಅದಕ್ಕಾಗಿ ಪೂತನ ದೇವರಿಗೆ ವಿಷ ಕೊಡಿಸಿದ್ದಕ್ಕಾಗಿನ ಅಂಧಂತಮಸ್ಸಿಗೆ ಹೋದಳು. ಪೂತನೆಯ ಜೊತೆಗೆ ಇರುವ ಊರ್ವಶಿ ಅವಳು ಮೋಕ್ಷವನ್ನ ಪಡೆದಳು. ಅರ್ಥಾತ್ ದೇವರಿಗೆ ಮೊಟ್ಟ ಮೊದಲು ಸ್ತನದೊಳಗೆ ಹಾಲು ಇಟ್ಕೊಂಡಿದ್ರು ನೋಡ್ರಿ. ದೇವರು ಮೊದಲು ಹಾಲು ಕುಡಿಲಿ, ಆಮೇಲೆ ಅವನಿಗೆ ವಿಷ ಕುಡಿಸೋಣ ಅಂತ ಅವ್ರದಿತ್ತು ವಿಚಾರ. ಹೀಗಾಗಿ ಹಾಲು ಕುಡಿಸಿದ ಪೂತನೆ ಜೊತೆಗೆ ಇತ್ತು ಹಾಲು ಕುಡಿಸಿದ ಊರ್ವಶಿಗೆ ಏನಾಯ್ತು? ಅದಕ್ಕಾಗಿ ಭಾಗವತಕಾರರು ಪ್ರಶ್ನೆಯನ್ನ ಮಾಡಿಕೊಂಡು, ಒಂದು ಹನಿ ಹಾಲು ಕುಡಿಸಿದ ಪೂತನೆಯಲ್ಲಿರುವ ಅಪ್ಸರಾ ಸ್ತ್ರೀ ಊರ್ವಶಿಗೆ ಮೋಕ್ಷ ಆಗ್ಯದಂದ ಮ್ಯಾಲ ಯಶೋಧ ಎಷ್ಟು ಹಾಲು ಕುಡಿಸ್ಯಾಳ್ರಿ? ಕೃಷ್ಣ ದೊಡ್ಡವ ಆಗೋತನ ಹಾಲು ಕುಡಿಸ್ಯಾಳ. ಆದ್ರೆ ಅವಳಿಗೆ ಏನು ಕೊಟ್ಟೆ ಅಂತ ತಿಳ್ಕೊಡ್ರಿ. ಹನಿ ಕೊಟ್ಟವಳಿಗೆ ಮೋಕ್ಷ ಕೊಟ್ಟಾನ ಭಗವಂತನ ಮೇಲೆ ವರ್ಷಾಂಗಡ್ಲೆ ಕುಡಿಸಿದ ಯಶೋಧೆ ಕೊಡಂಗಿಲ್ಲ ಅಂತ ಹೇಳಿದ್ರಿ, ಕೊಟ್ಟೆ ಕೊಡ್ತಾನೆ. ಆದ್ದರಿಂದ ಈ ಎಲ್ಲ ಪ್ರಸಂಗಗಳಲ್ಲಿ ಇಷ್ಟು ನೇಮ್ ಇಟ್ಕೊಂಡ್ಬಿಡ್ರಿ. ಯಾರಿಗೆ ಅವನ ಪ್ರಶ್ನೆ ನಿಮಿತ್ತ ಇಟ್ರು ಎಲ್ಲರಿಗೂ ಒಂದೇ ಉತ್ತರ. ಎಲ್ಲರಿಗೂ ಪ್ರಶ್ನೆ ಬಂದದ, ಹೇಳ್ತಿದ್ದೀರಿ, ಅವ ಹೀಗೆ ಕೇಳ್ಯಾನಟ್ಟೆ. ಏನು ಅಂದ್ರ, ಎಲ್ಲೇ ಏನೇ ಬೈದವರಿಗೆ, ದೇವರ ದ್ವೇಷ ಮಾಡಿದವರಿಗೆ ಮುಕ್ತಿ ಆಗ್ಯದ ಅಂತ ಎಲ್ಲಾದರೂ ಒಂದು ಕಡೆಗೆ ನೀವು ಪುರಾಣದಲ್ಲಿ ನೀವು ಇಷ್ಟು ಜನ ನಾ ಹೇಳಿದ್ರೆ, ಈಗ ಇವರನ್ನ ಬಿಟ್ಟು ಇನ್ನೇನೇ ನಿಮ್ಮ ಕಥೆ ಯಾರಾದ್ರೂ ಕೇಳಿದ್ರ ನೀವು ಇಷ್ಟು ಉತ್ತರ ಕೊಡಬೇಕು. ಅವರಲ್ಲಿ 2 ಇರ್ತಾರ್ರಿ. ದೈತ್ಯ ಒಬ್ಬಿರ್ತಾನ, ಸುಜೀವ ಒಬ್ಬಿರ್ತಾನ. ಆ ದೈತ್ಯನಿಗೆ ಅಂಧಂತಮಸ್ಸು, ಸುಜೀವನಿಗೆ
ಮೋಕ್ಷ. ಹೊರತು ದುಷ್ಟನಾದ ವ್ಯಕ್ತಿಗೆ ಮೋಕ್ಷ ಅಂತ ತಿಳ್ಕೋಬೇಡ್ರಿ. ಯಾಕೆ ತಿಳ್ಕೋಬಾರದು? ಹಿಂದೆ ಹೇಳ್ಯಾರ ಇದನ್ನು ತಾತ್ಪರ್ಯದಲ್ಲಿ ಹೇಳ್ಯಾರ ನೇಮ ಇದನ್ನು. ತಮೋ ಗುಣ ಇದ್ದವರು ತಮಸ್ಸಿಗೆ ಹೋಗ್ತಾರ, ಸತ್ಗುಣ ಇದ್ದವರು ಮೋಕ್ಷಕ್ಕೆ ಹೋಗ್ತಾರ. ಇದ್ರೊಳಗೆ ಏನು ವ್ಯತ್ಯಾಸ ಆಗಲ್ಲ. ಇದ್ರಾಗ ಏನು ನೇಮದೊಳಗೆ ವ್ಯತ್ಯಾಸ ಆಗಂಗಿಲ್ಲ. ಹಾಗಾದ್ರೆ ಇಲ್ಲಿ ದೈತ್ಯ ಮೋಕ್ಷಕ್ಕೆ ಹೋದ್ರೆ ನೇಮದೊಳಗೆ ವ್ಯತ್ಯಾಸ ಬಂತು. ಆದ್ದರಿಂದ ನೇಮದೊಳಗೆ ವ್ಯತ್ಯಾಸ ಆಗಲ್ಲ. ಆದ್ರೆ ಮೋಕ್ಷಕ್ಕೆ ಹೋಗ್ಯಾರ ಅಂತ ಹೇಳಿತಿರಂದ್ರ ಒಳಗಿರುವ ಸುಜೀವ ಮೋಕ್ಷಕ್ಕೆ ಹೋಗ್ಯಾನ ಅಂತ ಇದು ವ್ಯವಸ್ಥಾ. ಯಾವ ಪುರಾಣದಿಂದ ನೀವು ಶಿಶುಪಾಲ ಬೈದಾನ ತಿಳ್ಕೊಂಡಿದ್ರು ಅದೇ ಪುರಾಣದೊಳಗೆ ಶಿಶುಪಾಲನ ಜೊತೆಗೆ ಜಯ ಇದ್ದ ಅವನಿಗೆ ಮೋಕ್ಷ ಆಯ್ತು ಅಂತ ಹೇಳ್ಯಾರ. ಮುಗಿದೈತ್ ಮತ್ತೇನು. ಯಾವ ವ್ಯಕ್ತಿಯಿಂದ ನಾವು ರಿಪೋರ್ಟ್ ತೋಗ್ತಾ ಇದ್ದೇವೆ ಅದೇ ವ್ಯಕ್ತಿನೇ ನಮಗ ಇನ್ನೊಂದು ಒಳಗ್ ಸುಜೀವಿ ಇತ್ತು ಅಂತ ಹೇಳ ಮುಗಿದೈತ್. ಮತ್ತೆ ನಾವು ತಪ್ಪು ತಿಳ್ಕೋಬೇಕು. ತಪ್ಪು ತಿಳ್ಕೊಲಿಕ್ಕೆ ಅವಕಾಶವಿಲ್ಲ. ಆದ್ದರಿಂದ ದೇವರ ದ್ವೇಷವನ್ನು ಮಾಡಿದರೆ ಅಂಧಂತಮಸ್ಸು, ದೇವರ ಪ್ರೀತಿಯನ್ನು ಸಂಪಾದನೆ ಮಾಡಿದರೆ ಮೋಕ್ಷ. ಆದರೆ ಶಿಶುಪಾಲಾದಿಗಳಿಗೆ ಮೋಕ್ಷ ಇಲ್ಲ, ಜೊತೆಗೆ ಇರುವವರಿಗೆ ಮೋಕ್ಷ. ನಾಯಮಾತ್ಮ ಪ್ರವಚನೇನ ಲಭ್ಯೋ ನ ಮೇಧಯಾ ನ ಭವನಾಶ್ರುತೇನ ಯಮೇ ವೇಷ ಋಣುತೆ ತೇನ ಲಭ್ಯ ತಸ್ಸೇಷ ಆತ್ಮ ವಿರುಣುತೆ ತನುಂ ಸ್ವಾ. ಇದೊಂದು ಬಹಳ ಮಹತ್ವದ್ದು. ಅದರ ಜೊತೆಗೆ ನಿಮ್ಗೆ ಯಾರಿಗಾರ ಪ್ರಶ್ನೆ ಬರಬೇಕು, ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತೀನಿ. ಏನು? ನಾಯಮಾತ್ಮ ಪ್ರವಚನೇನ ಲಭ್ಯ. ನಾನು ಒಂದಿನಾನು ಬಿಡದೆ ಭಗವಂತ ನಿನ್ನ ಬಗ್ಗೆ ಏನ್ ಗೊತ್ತಾ 130 ಮಂದಿ ಕೂಡಿಸ್ಕೊಂಡು ಸುಮಧ್ವಿಜ ಹೇಳದೆ, ತಾತ್ಪರ್ಯನೇ ಹೇಳದೆ, ಇನ್ನು ಎಲ್ಲಾ ಗ್ರಂಥ ಶ್ರವಣ ಮಾಡಿಸಿದೆ. ಅವ್ರ ಮುಂದೆ ಕುಳಿತರು ಪ್ರವಚನ ಮಾಡಿನ, ಪ್ರವಚನ ರೂಪ ಪಾಠವನ್ನು ಮಾಡಿದೆ. ಅದಕ್ಕಾಗಿ ನೀ ನನಗ್ ಸಿಗೋ, ನನಗೆ ಪ್ರತ್ಯಕ್ಷ ಆಗೋ ಅಂತ ನೀವೇನಾದರೂ ಆರ್ಗ್ಯುಮೆಂಟ್ ಮಾಡಿದ್ರಿ ಅಂದ್ರ ನ ಲಭ್ಯ, ಸಿಗಲ್ಲ. ನ ಮೇಧಯ, ಭಾರಿ ಬುದ್ಧಿವಂತಿದ್ದೀನಿ, ಆದ್ದರಿಂದ ನನಗೆ ನೀನು ಸಿಗಬೇಕು. ನ ಮೇಧಯ ನ ಭೌನ ಶ್ರುತೇನ, ನಾನು ಬಹಳ ಶ್ರವಣ ಮಾಡೀನಿ. ಏನು ನಡೆಯಂಗ ದೇವ್ರ ಮುಂದೆ. ಆದರೆ ನ ಲಭ್ಯ, ಸಿಗಂಗಿಲ್ಲ. ಪ್ರಾಟ ಪ್ರವಚನ ಮಾಡಿ ಇಲ್ಲ ಪ್ರಚಾರ ಅಂದ್ರೆ ಈ ಮುಂದೆ ಕೇಳ್ತೀನಿ, ನಾನೇ ಕೇಳ್ಕೊಂಡು ಪ್ರಶ್ನೆ ಮಾಡಿ ಉತ್ತರ ಕೊಟ್ಬಿಡ್ತೀನಿ. ದೇವ ಸಿಗಂಗಿಲ್ಲ. ನಾ ಭಾರಿ ಬುದ್ಧಿವಂತ ಇದ್ದೀನಿ ಅಂದ್ರೆ ಸಿಗಂಗಿಲ್ಲ. ನಾ ಬಹಳ ಶ್ರವಣ ಮಾಡೀನಿ ಅಂದ್ರೆ ಸಿಗಲ್ಲ. ನಾ ಏನೇನೋ ಮಾಡಿದ ದಾನ ಧರ್ಮ ಮತ್ತೊಂದು ಹೋದ್ ಯಾವುದಕ್ಕೂ ಇದಕ್ಕೆ ಸಿಗಂಗಿಲ್ಲ ಅಂತ ಹೇಳಿದ್ ದಾನ ಧರ್ಮಕ್ಕೆ ಸಿಗ್ತಾನ, ಸಿಗಂಗಿಲ್ಲ. ಸಿಗಂಗಿಲ್ಲ ಅಂದ್ರ ನಾಳಿಂದ ಕ್ಲೋಸ್, ತಾತ್ಪರ್ಯ ಪಾಠ ಕ್ಲೋಸ್. ಅಂದ್ರ ದೇವ್ರಂತಾನ ಇಲ್ಲೋ ಸಿಗ್ತೀನ, ಯಾವ್ದ್ರು ಮಾಡು ಸಿಗಲ್ಲ. ನೀನೇ ಹೇಳಿದ್ದೀನಿ, ನೀನೇ ಹೇಳಿದ್ಮೇಲೆ ನಾವು ಲಾಡೇನ್ ಲಾಭ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರ, ಪರಮಾತ್ಮ ಗುಣೋತ್ಕರ್ಷ ಜ್ಞಾನ ಸ್ನೇಹ ರೂಪಯ ಪ್ರೀತ್ಯ ಮದೀಯಾಯಮಿತಿ ಋಣುತೆ ಸ್ವೀಕರೋತಿ ತೇನ ಪುರುಷೇಣೇವ ಲಭ್ಯ. ದೇವರನ್ನ ಇವನು ನನ್ನ ಗುಣೋತ್ಕರ್ಷ ಜ್ಞಾನವನ್ನು ಮಾಡಿಕೊಂಡಿದ್ದಾನೆ, ಅದರಿಂದ ಸ್ನೇಹ ರೂಪವಾದ ಪ್ರೀತಿ. ಏನ್ ಸ್ನೇಹ ರೂಪವಾದ ಪ್ರೀತಿ? ಮದೀಯ ಅಯಂ ಇತಿ ವೃಣುತೆ ಸ್ವೀಕರೋತಿ. ಯಾರು ದೇವರನ್ನ ದೇವರು ಯಾರನ್ನ ಸ್ವೀಕಾರ ಮಾಡಬೇಕು ಅಂತ ಅನ್ಕೊಂಡಿದ್ದಾನೋ ಅವನಿಂದಲೇನೆ ಆ ದೇವರು ಸಿಗ್ತಾನೆ. ಇವನಿಂದ ನಾನು ಸಿಗಬೇಕು ಅಂತ ದೇವರು ಇಚ್ಛಾ ಮಾಡದ ಅಂದ್ರ ಆ ಪುರುಷನಿಂದಲೇನೆ ದೇವರು. ನಾನು ಇಚ್ಛಾ ಮಾಡಿದ್ದಕ್ಕಾಗಿ ಸಿಗಲ್ಲ. ನಾನೇನ್ ಇಚ್ಛಾ ಮಾಡೀನಿ? ನಾ ಪ್ರವಚನ ಮಾಡೀನಿ, ಸಿಗು. ನಾ ಮೇಧಾವಿ ಇದ್ದೀನಿ, ಸಿಗು. ನಾನು ಭಾರಿ ಶ್ರವಣ ಮಾಡೀನಿ, ಒಂದಿನಾನು ಶ್ರವಣ ತಪ್ಪಿಸಿಲ್ಲ. ಆಚಾರ್ಯ ಹೇಳುವ ಸೋಜಿಯ ಪಾಠ ಆಯ್ತು, ತಾತ್ಪರ್ಯ ಪಾಠ ಆಯ್ತು, ಒಂದಿನಾನು ತಪ್ಪಿಸಿಲ್ಲ. ನಿತ್ಯ ಶ್ರವಣ ಮಾಡಿನ.
ನೀ ಮಾಡಿದ್ದಕ್ಕೆ ದೇವ್ರು ನಿನ್ ಮುಂದೆ ಬಂದ್ ನಿಂದಿರ್ಬೇಕು ಅಂತ ನೀನೇನ್ ಅಂತ ಇದೆಯಲ್ಲ, ಅದಕ್ಕೆ ದೇವ್ರಂತಾನ ನೀ ಯಾವ ನನಗ ಆರ್ಡರ್ ಮಾಡವ, ನಾ ಮಾಡೀನಿ ನೀ ಸಿಗು. ದೇವ್ರಂತಾರ ಸಾಧ್ಯ ಇಲ್ಲ ಅಂತ ಅನ್ನೋದು. ನಾನು ಇಚ್ಛಾ ಮಾಡಬೇಕು, ನಿನಗೆ ನಾನು ಕಾಣಬೇಕು, ನಿನ್ನನ್ನು ನಾನು ಸ್ವೀಕಾರ ಮಾಡಬೇಕು ಅಂತ ಇಚ್ಛೆ ಮಾಡಿದಾಗ ದೇವರು ಸಿಗುತ್ತಾನೆ. ಆದ್ರೆ ದೇವ್ರು ಯಾವಾಗ ಇಚ್ಛಾ ಮಾಡ್ತಾನ? ದೇವ್ರು ಯಾವಾಗ ಇಚ್ಛಾ ಮಾಡ್ತಾನ? ನಾವು ಪರಮಾತ್ಮರು ಕರ್ಷ ಜ್ಞಾನವನ್ನು ಮಾಡಿಕೊಂಡಾಗ ದೇವರು ಸ್ನೇಹ ರೂಪ ಪ್ರೀತಿಯನ್ನು ಮಾಡಿ ಇವ ನನ್ನವ ಅಂತ ಸ್ವೀಕಾರ ಮಾಡ್ತಾನ. ಹಾಗೆ ಗುಣೋತ್ಕರ್ಷ ಜ್ಞಾನವನ್ನು ಮಾಡಿಕೊಳ್ಬೇಕಾದ್ರೆ ಶ್ರವಣ ಮಾಡಿದಾಗ, ಪ್ರವಚನ ಮಾಡಿದಾಗ ಆಗ್ತದ. ಆಗೋದು ಶ್ರವಣ ಪ್ರವಚನ ಮಾಡಲೇಬೇಕು. ಮಾಡಿದ್ದಕ್ಕೆ ಸಿಗುವಂತ ನೀನು ಕಾರಣ ಏನಾದ್ರೂ ರೆಕಮೆಂಡೇಶನ್ ಅದ್ರ ರೆಕಮೆಂಡೇಶನ್ ಅಂತರ ಹಿಂಗ ನೀನು ಕಾರಣ ಕೊಟ್ಟಿ ಅಂದ್ರ ದೇವರಂತಾನ ಅದು ನನ್ನ ಕಡೆ ಸಾಧ್ಯ ಮಾಡಂತ ಹೇಳಿದೀನಿ, ಮಾಡಿದೀನಿ, ಮುಗಿದೋಯ್ತು. ನಾ ಬರ್ತೀನಿ, ಆದ್ರ ನೀನ್ ನಾ ಬರ್ತೀನಿ ಅನ್ನೋದು ಗೊತ್ತಿದ್ದು ನೀ ಬರಬೇಕು ಅಂತ ನೀನೇನಾದ್ರು ಮತ್ತ ಅಡ್ಡ ಹಾದಿ ಚುಚ್ಚಿದಿ ಅಂದ್ರ ನಾನು ಬರಲ್ಲ ಅಂತಾರೆ. ಇದು ಮಾಡೋದ್ರಿಂದಲೇ ದೇವ್ರು ಸಿಗ್ತಾನ್ರಿ, ಅದ್ರಾಗೇನು ಸಂದೇಹ ಇಲ್ಲ. ಪ್ರವಚನ ಪಾಠ ಮಾಡೋದ್ರಿಂದ, ಶ್ರವಣ ಮಾಡೋದ್ರಿಂದಲೇನೆ ದೇವರು ಸಿಗೋದು, ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ನಾನು ಮಾಡೀನಿ, ನೀವು ನನಗ ಅನುಗ್ರಹ ಮಾಡು ಅಂತ ಮತ್ತೆ ನೀ ಮತ್ತೊಂದ್ ಮ್ಯಾಲೆ ಏನ್ ಹೇಳ್ತೀರ, ಇದು ಹೇಳಿದ್ರೆ ದೇವ್ರು ಬರಲ್ಲ, ದೇವ್ರು ಹೋಗ್ಬಿಡ್ತಾರ. ಅದಕ್ಕ ಅದನ್ನ ಹೇಳ್ತಾರೆ, ಪರಮಾತ್ಮ ಗುಣೋತ್ಕರ್ಷ ಜ್ಞಾನ ದೇವರೂಪಯ ಪ್ರೀತ್ಯ ಮದೀಯ ಅಯಮಿತಿ ಋಣತೆ ಸ್ವೀಕರೋತಿ. ಯಾರಿಗೆ ಇವನು ನನ್ನವನು ಅಂತ ದೇವರು ಸ್ವೀಕಾರ ಮಾಡ್ತಾನೋ ಅವನಿಂದ ಆ ದೇವರು ಅವನಿಗೆ ಸಿಗ್ತಾನ. ಯಮೇ ವೇಷ ಋಣುತೆ ಯಂ ಏವ ಏಷಃ ಋಣುತೆ. ಯಾವ ಪುರುಷನನ್ನ ಅಂದ್ರೆ ಗುಣೋತ್ಕರ್ಷ ಜ್ಞಾನವನ್ನು ಮಾಡಿಕೊಂಡ ಪುರುಷನನ್ನ ಏಷಃ ಈ ಭಗವಂತನು ಋಣುತೆ ಇವನನ್ನವ ಅಂತ ಸ್ವೀಕಾರ ಮಾಡುತ್ತಾನೋ. ನಾನು ನಿಮ್ಗೆ ಬೇಕಾಟು ಪಾದ ಪೂಜೆ ಮಾಡೀನಿ, ನಿಮ್ಗೆ ವಜ್ರ ಮಂಟಪಕ್ಕೂ ರೊಕ್ಕ ಕೊಟ್ಟೀನಿ, ನೀವು ಹರಿದ್ವಾರದಾಗ ಬಿಲ್ಡಿಂಗ್ ಕಟ್ಲಿತ್ತೀರಿ ಅಲ್ಲಿ ರೊಕ್ಕ ಕೊಟ್ಟೀನಿ, ತಿರುಪತಿಯಾಗ ಕಟ್ಟಿದ್ರಿ ರೊಕ್ಕ ಕೊಟ್ಟೀನಿ. ಆದ್ದರಿಂದ ನೀವು ನಮ್ಮ ಮ್ಯಾಲ ನಕ್ಕೋದ್ ಕೂಡ್ರಿ, ಅನುಗ್ರಹ ಮಾಡ್ರಿ. ಮಾಡಿದಿ ಮುಗಿದಿತ್ತು. ಮಾಡಿದಕ್ಕೆ ಅವ್ರು ಪ್ರೀತಿ ಮಾಡೇ ಮಾಡ್ತಾರ. ನೀ ಮಾಡುವಂತ ಪ್ರತ್ಯೇಕವಾಗಿ ಆರ್ಡರ್ ಮಾಡೋ ಕಾರಣ ಇಲ್ಲ ಅಂತ ಶಾಸ್ತ್ರ ಹೇಳ್ತದೆ. ಆದ್ದರಿಂದ ಕೇವಲ ಸಚ್ಚಿದಾನಂದಾತ್ಮಿಕವಾದ ಜೀವ ತನು ಬಿಂಬಭೂತನಾದ ಸ್ವಮೂರ್ತಿಯನ್ನ ಭಗವಂತ ಪ್ರಕಟವನ್ನಾಗಿ ಮಾಡುತ್ತಾನೆ ಗುಣೋತ್ಕರ್ಷ ಜ್ಞಾನದಿಂದ, ಸ್ನೇಹ ರೂಪವಾದ ಪ್ರೀತಿಯಿಂದ. ಅಂತ ಸರ್ವಾಗಮಗಳು ದೇವರ ಉತ್ಕರ್ಷವನ್ನ ಹೇಳೋದ್ರೊಳಗೇನೆ ತಾತ್ಪರ್ಯವಿದೆ. ಕಲ್ಪನಾ ಬಂತ? ನಾನು ಕೆಲಸ ಮಾಡೀನಿ ನೀನು ಕೊಡು ಅಲ್ಲ, ದೇವರು ಮೊದಲೇ ಬಿಟ್ಟಾನ. ಕೆಲಸ ಮಾಡೋದು ನಿನ್ನ ಕರ್ತವ್ಯ, ನೀ ಮಾಡಬೇಕು, ಫಲಾಪೇಕ್ಷೆ ಇರಬಾರ್ದು. ಫಲಾಪೇಕ್ಷೆ ಇಟ್ಟೆ ಅಂದ್ರ ಅದು ನನ್ನ ಕಡೆಯಿಂದ ಅಲ್ಲ ಅಂತಂದೇವು. ನಾ ಮೊದಲೇ ಬಿಟ್ಟಿನಿ, ಕರ್ಮ ಮಾಡಬೇಕು, ಫಲ ಪಡಿಬೇಕು ಹೇಳಿನಿ. ಆದ್ರ ಫಲಕ್ಕೆ ಅಪೇಕ್ಷೆ ಮಾಡಬಾರ್ದಂತ್ರಿ. ಫಲ ಕರ್ಮ ಮಾಡಿದಕ್ಕೆ ಫಲ ಸಿಕ್ಕೇ ಸಿಗ್ತದೆ. ಸಿಗುವ ಫಲಕ್ಕ ನೀನು ಅಪೇಕ್ಷೆ ಮಾಡಬೇಡ ಅಂತ ಶಾಸ್ತ್ರ ಹೇಳಿದ್ದು. ವಿಷ್ಣುರ್ಹಿ ದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞಯ. ದೇವರೇ ಮೋಕ್ಷದಾತ, ಮೋಕ್ಷ ಕೊಡುವನು. ದೇವರ ಆಜ್ಞೆಯಿಂದ ವಾಯುದೇವರು ಅವರು ಸ್ವಲ್ಪ ಮೋಕ್ಷವನ್ನ ಕೊಡ್ತಾರ. ಮೋಕ್ಷ ಕೊಡ್ತಾರಂದ್ರ ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಏನು ಮಾಡಬೇಕು ಅದನ್ನ ಮಾಡಿಸಿ ದೇವರಿಗೆ ಹೇಳ್ತಾರ. ದೀನಂ ದೂನಂ ಅನಾಥಂ ಶರಣಾಗತಂ ಏನಂ ಉದ್ಧರ ಅಂತ ಹೇಳ್ತಾರ. ಅದರಿಂದ ಅವರು ಅವರ ಪ್ರಾರ್ಥನೆಯಿಂದ ಭಗವಂತ ಮೋಕ್ಷ ಕೊಡ್ತಾನ. ಮೋಕ್ಷೋಜ್ಞಾನಂಚ ಕ್ರಮಶೋ ಮುಕ್ತಿಗೋ ಭೋಗ ಏವಚ. ಕ್ರಮವಾಗಿ ಜ್ಞಾನ, ಜ್ಞಾನದಿಂದ ಮೋಕ್ಷ,
ಮುಕ್ತಿ ಹೋದ ಮೇಲೆ ಭೋಗ ಅಂತ ಹೇಳಿದ್ದಾರೆ. ಅದೇನ ನೀಚಾನ, ದೊಡ್ಡವರ ಅನುಗ್ರಹದಿಂದ ಸಣ್ಣವರಿಗೆ ಕ್ರಮವಾಗಿ ಮೋಕ್ಷಾದಿಗಳು ಆಗುತ್ತವೆ. ನಾನ್ಯಥ ನೀಚರ ಅನುಗ್ರಹದಿಂದ ಉತ್ತಮರಿಗೆ ಮೋಕ್ಷ ಆಯ್ತು ಅಂತಿಲ್ಲ. ಏನ್ರಿ? ಉತ್ತರೇಶಾಂ ಪ್ರಸಾದೇನ, ಉತ್ತರೇಶ ಅಂದ್ರೆ ಶ್ರೇಷ್ಠರಾದ ವ್ಯಕ್ತಿಗಳ ಪ್ರಸಾದದಿಂದ ಕ್ರಮವಾಗಿ ಎಲ್ಲರಿಗೂ ಮೋಕ್ಷ ಆಗುತ್ತದೆ. ಅನ್ಯಥಾ ನ ಭವೇ, ಅವರ ಅನುಗ್ರಹ ಇಲ್ಲದಿದ್ರೆ ಮೋಕ್ಷ ಆಗೋದಿಲ್ಲ. ನೀಚಾನಾಂ ನ ಅನ್ಯಥಾ ಭವೇ, ಅನ್ಯಥಾ ನೀಚಾನಾಂ ನ. ಸರ್ವೇಶಾಂಚ ಹರಿರ್ ನಿತ್ಯಂ ನಿಯಂತ ತದ್ವಶ ಪರೆ. ಎಲ್ಲರಿಗೂ ಕೂಡ ವಾಯುದೇವರು, ಲಕ್ಷ್ಮೀದೇವಿ, ಪ್ರತಿಯೊಬ್ಬರಿಗೂ ಕೂಡ ಭಗವಂತ ನಿತ್ಯದೊಳಗೂ ನೇಮನ ಮಾಡ್ತಾನೆ. ತದ್ವಶ ಪರೆ, ಎಲ್ಲರೂ ಆ ಭಗವಂತನ ಅಧೀನರು. ತಾರತಮ್ಯಂ ತದೋಜ್ಞೇಯಂ ಸರ್ವೋಚ್ಚತ್ವಂ ಹರೇಸ್ತತ. ತತಃ, ಆದ್ದರಿಂದ ಉತ್ತರೋತ್ತರ ಜ್ಞಾನಕ್ಕಾಗಿ ತಾರತಮ್ಯವನ್ನು ತಿಳಿದುಕೊಳ್ಳೇಬೇಕು. ಸರ್ವೋಚ್ಚತ್ವ ಭಗವಂತನಿಗೆ ತಿಳಿದುಕೊಳ್ಳೇಬೇಕು. ತಾರತಮ್ಯ ಜ್ಞಾನ ಇಲ್ಲದೆ ಇದ್ದರೆ, ಸರ್ವೋಚ್ಚತ್ವ ಜ್ಞಾನ ಇಲ್ಲದ್ರೆ ಮುಕ್ತಿ ಸ್ಯಾತ್, ಯಾರಿಗೂ ಮುಕ್ತಿ ಆಗಂಗೇ ಇಲ್ಲ. ತಾರತಮ್ಯ ಜ್ಞಾನ ಇಲ್ಲದೆ ಇದ್ದರೆ, ಭಗವಂತನ ಸರ್ವೋತ್ತಮತ್ವ ಜ್ಞಾನ ಇಲ್ಲದೆ ಇದ್ದರೆ ಯಾರಿಗೂ ಮೋಕ್ಷ ಆಗಲ್ಲ. ಶ್ರೀಕೃಷ್ಣಾರ್ಪಣಮಸ್ತು. ರಾಮ 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 ರಾಮ